ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 3 ನವಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತೀವಿ. ನಿಫ್ಟಿಯಲ್ಲಿ ಇವತ್ತು ಸ್ವಲ್ಪ ಅಪ್ ಮೂವ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನಿಫ್ಟಿ ಫ್ಲ್ಯಾಟ್ ಓಪನ್ ಆಗುತ್ತೆ, ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬರುತ್ತೆ, ಡೌನ್ ಬಂದು 25,700 ಲೆವೆಲನ್ನು ಬ್ರೇಕ್ ಮಾಡಿ ಡೌನ್ ಬರುತ್ತೆ, ಡೌನ್ ಬಂದು 25,645 ಲೆವೆಲ್ ಹತ್ರ ಬರುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇನ್ ಕೇಸ್ 25,700 ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಯಿತು ಅಂದರೆ 25,620 600 ಲೆವೆಲ್ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇವತ್ತು 25,650 645 ಲೆವೆಲ್ ಹತ್ರ ಬರುತ್ತೆ, ಅಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಅಗೇನ್ ಒಂದು ಅಪ್ ಮೂವ್ ಕೊಡ್ಕೊಂಡು 25,700 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗುತ್ತೆ. ಬಟ್ ಅಗೇನ್ ಹೈಯರ್ ಲೆವೆಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಅಗೇನ್ 25,700ಕ್ಕೆ ರೀಚ್ ಆಗುತ್ತೆ, ಸಪೋರ್ಟ್ ಪಡ್ಕೊಳ್ಳುತ್ತೆ, ಅಗೇನ್ ಅಪ್ ಹೋಗುತ್ತೆ, ಅಗೇನ್ 25,700 ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಇನಿಷಿಯಲಿ ಓಪನ್ ಆದ ನಂತರ 25,700 ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ 25,700 ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. 25,800 ಹತ್ರ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಡೈಲಿ ಚಾರ್ಟಲ್ಲಿ 2 ದಿನದ ಡೌನ್ ಆದ ನಂತರ ಇವತ್ತು ಸ್ವಲ್ಪ ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತು ಅಂತ ಹೇಳ್ಬೋದು. ಸ್ವಲ್ಪ ಕನ್ಸಾಲಿಡೇಷನ್ ಮೂವ್ನೇ ಮಾಡ್ತಾ ಇತ್ತು. ಲೋವರ್ ಲೆವೆಲಲ್ಲಿ 25,650 ಲೆವೆಲ್ ಹತ್ರ 700ರಿಂದ 650 ಲೆವೆಲ್ ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಯಿತು ಅಂತ ಹೇಳ್ಬೋದು. ಹೈಯರ್ ಲೆವೆಲಲ್ಲಿ 25,800 ರೆಸಿಸ್ಟೆನ್ಸ್ ಆಯಿತು. ನಾಳೆ ನಿಫ್ಟಿಯ ಎಕ್ಸ್ಪೈರಿ ಇದೆ. ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ 15 ಮಿನಿಟ್ ಚಾರ್ಟಲ್ಲಿ ಅಗೇನ್ 25,800 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. 800ರಿಂದ 820 ಇವತ್ತು 800 ಲೆವೆಲ್ಗೆ ರೀಚ್ ಆಗುತ್ತೆ, ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಈ ಝೋನ್ ಏನಾಗುತ್ತೆ, ಒಂದು ಸಪೋರ್ಟ್, ಬ್ರೇಕ್ ಡೌನ್, ಆಮೇಲೆ ರಿಟೆಸ್ಟ್, ರಿಜೆಕ್ಷನ್ ಆಗುತ್ತೆ, ಈಗ ಅಪ್ ಮೂವ್ನ ಕೊಡ್ತಾ ಇದೆ. ಸೊ ಈ ಝೋನ್ಗಿಂತ ಮೇಲೆ 25,800 ಹಾಗೆ 820 ಲೆವೆಲ್ಗಿಂತ ಮೇಲೆ ನಾಳೆ ಟ್ರೇಡಿಂಗ್ ಸೆಷನಲ್ಲಿ ಕೊಡ್ತು ಅಂಥೇಳಿ ಆಗ 920 950 ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ನಮಗೆ ಹೈಯರ್ ಲೆವೆಲಲ್ಲಿ. ಆಗ ಇಲ್ಲಿ ಸೆಲ್ ಮಾಡಿದಂಥ ಸೆಲ್ಲರ್ಗಳು ಫೇಲ್ ಆಗ್ತಾರೆ, ಆಗೊಂದು ಮೊಮೆಂಟಮನ್ನು ಅಪ್ಸೈಡ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಅಗೇನ್ ಇಲ್ಲಿ 25,700 650 ಝೋನಲ್ಲಿ ಒಂದಷ್ಟು ಸಪೋರ್ಟ್ ಬಂದಿರೋದ್ರಿಂದ ಬ್ರಾಡಾಗಿ ನಾವು 25,620 600 ಝೋನನ್ನು ಒಂದು ಸಪೋರ್ಟ್ ಝೋನ್ ಆಗಿ ಟ್ರೀಟ್ ಮಾಡ್ಬೋದು. ಸೊ ಈ ಝೋನ್ಗಿಂತ ಕೆಳಗೆ ಸಸ್ಟೈನ್ ಆದರೆ ಒಂದು ಮೊಮೆಂಟಮ್ ಅಗೇನ್ ಡೌನ್ ಸೈಡ್ ಶಿಫ್ಟ್ ಆಗ್ಬೋದು. ಇಲ್ಲ ಈ ಝೋನಲ್ಲೇ ಇತ್ತು ಅಂತೇಳಿ ಅಗೇನ್ ಒಂದಷ್ಟು ಕನ್ಸಾಲಿಡೇಷನ್ ಟು ವಾಲಟಿಲಿಟಿ ಮೂವನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ 25,800 820, ಲೋವರ್ ಲೆವೆಲಲ್ಲಿ 25,620ರಿಂದ 650 ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಹಾಗೆ ನಾವು ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ಅಬ್ಸರ್ವ್ ಮಾಡಿದ್ರೆ ಲೋವರ್ ಲೆವೆಲಲ್ಲಿ 25,700ರಲ್ಲಿ ಒಂದಷ್ಟು ಓಪನ್ ಇಂಟ್ರೆಸ್ಟ್ ಇರುವಂಥದ್ದು, ಇವತ್ತು ಅಡಿಷನ್ ಕೂಡ ಆಗಿದೆ. ಹೈಯರ್ ಲೆವೆಲಲ್ಲಿ 25,800ರಲ್ಲಿ ಕಾಲಲ್ಲಿ ರೇಟಿಂಗ್ ಇರುವಂಥದ್ದು. ಸೊ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಆಗ ಒಂದಷ್ಟು ಮೊಮೆಂಟಮನ್ನು 25,900 950 ಲೆವೆಲ್ವರೆಗೂ ನೋಡುವಂಥ ಸಾಧ್ಯತೆ ಇದೆ. ಹೈಯೆಸ್ಟ್ ಪುಟ್ಟಲ್ಲಿ ಈಗ ರೈಟಿಂಗ್ ಇರುವಂಥದ್ದು 25,700 ಆಗುತ್ತೆ. 1.5 crore ರೈಟಿಂಗ್ ಇದೆ. ಇವತ್ತು 73 lakh ಅಡಿಷನ್ ಆಗಿದೆ. ಸೊ ಹಾಗಾಗಿ ಇದೊಂದು ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ 650ರಿಂದ 620 ಝೋನ್ ಒಂದು ಸಪೋರ್ಟ್ ಆಗುತ್ತೆ. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಅಂದರೆ ಇದರಲ್ಲಿ ಕವರಿಂಗ್ ಬರುತ್ತೆ, ಆಗ ಮೊಮೆಂಟಮನ್ನು ನಾವು ಡೌನ್ ಸೈಡ್ ಶಿಫ್ಟ್ ಆಗೋದನ್ನು ನೋಡ್ಬೋದು. ಹೈಯರ್ ಲೆವೆಲ್ಲಿ 800ಕ್ಕಿಂತ ಮೇಲೆ ಸಸ್ಟೈನ್ ಆದಾಗ ನೆಕ್ಸ್ಟ್ ಹೈಯೆಸ್ಟ್ ಇರುವಂಥದ್ದು 900. ಸೊ 920 ಲೆವೆಲ್ 900 ಲೆವೆಲನ್ನು ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗಿ ನಾವು ಟ್ರೀಟ್ ಮಾಡ್ಬೋದು. ಅದೇ ರೀತಿ ಸೆನ್ಸೆಕ್ಸನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸಲ್ಲಿ ಲೋವರ್ ಲೆವೆಲ್ ಇರುವಂಥ ಸಪೋರ್ಟ್ ಲೆವೆಲ್ 83,600 ಅಂತ ನಾವು ಟ್ರೀಟ್ ಮಾಡ್ಬೋದು. ಆ ಲೆವೆಲ್ಗಿಂತ ಕೆಳಗಡೆ ಸೆಷನ್ ಆಯಿತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 84,300 ಲೆವೆಲ್ ಏನಾಗುತ್ತೆ, ಆ ಲೆವೆಲ್ಗಿಂತ ಮೇಲೆ ಸೆಷನ್ ಆಗ್ತಿತ್ತು ಅಂತೇಳಿ ಒಂದಷ್ಟು ಮೊಮೆಂಟಮನ್ನು ಹೈಯರ್ ಲೆವೆಲ್ ನಾವು ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.